ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿರೋಧಿಗಳು ಆರೋಪಿಸುವಂತೆ ಕಿಸಾನ್ ಸಮ್ಮಾನ್ ಯೋಜನೆ ನಿಲ್ಲಿಸಿ ರೈತರಿಗೆ ದ್ರೋಹ ಬಗ್ದಿದೆ ಅನ್ನೋದು ಸತ್ಯಕ್ಕೆ ದೂರವಾಗಿದ್ದು, ನಾವು ಕೊಡ್ತಿರೋ ಗೃಹಲಕ್ಷ್ಮಿ ಆಗ್ಲಿ, ವಿದ್ಯುತ್ ಉಳಿತಾಯ ಆಗ್ಲಿ ರೈತರ ಮನೆಗಳಿಗೆ ಆದ ಅನುಕೂಲವಲ್ಲದೆ ಬೇರೆ ಯಾರಿಗೆ ಸಿಗ್ತಾ ಇದೆ ಅಂತ ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಕ್ಕಲಿಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಯಾವುದಾದ್ರೂ ಇಂಥ ಜಾತಿಗೆ ಕೊಡ್ತೀವಿ, ಇಂಥ ಜಾತಿಗೆ ಕೊಡಲ್ಲ, ಈ ಧರ್ಮಕ್ಕೆ ಕೊಡ್ತೀವಿ, ಈ ಧರ್ಮಕ್ಕೆ ಕೊಡಲ್ಲ ಅಂತ ಎಲ್ಲಾದರೂ ಹೇಳಿದ್ದೀವ? ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ನಾವು ಗೃಹಲಕ್ಷ್ಮಿ 1,22,00,000 ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. 1,51,00,000 ಮನೆಗಳ ಕರೆಂಟ್ ಬಿಲ್ಲನ್ನು ಫ್ರೀ ಮಾಡಿದ್ದೇವೆ. ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ 8 ಕ್ಷೇತ್ರಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಬಿಜೆಪಿ ಬಳಿ ಮತಯಾಚನೆ ನಡೆಸಲು ಯಾವುದೇ ಅಂಶಗಳು ಇಲ್ಲದ ಕಾರಣ ಜಾತಿ ಧರ್ಮದ ವಿಚಾರದಲ್ಲಿ ಭಾವನೆ ಕೆರಳಿಸಿ ದ್ವೇಷದ ಆಧಾರದಲ್ಲಿ ಮತಯಾಚನೆ ನಡೆಸಲು ಮುಂದಾಗಿದೆ ಅಂತ ಶರತ್ ಬಚ್ಚೇಗೌಡ ಆರೋಪಿಸಿದರು. ವಿಶೇಷವಾಗಿ ಇವತ್ತು ನಾವು ನೋಡಬೇಕಂತಂದ್ರೆ ಬಿಜೆಪಿಯವರಿಗೆ ಈ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಯಾವುದೇ ಒಂದು ಕೂಡ ಅಂಶ ಇಲ್ಲ. ಅವ್ರ ಪ್ರಣಾಳಿಕೆಯನ್ನು ನೋಡಿದ್ರೆ ಏನು ಕಾಂಗ್ರೆಸ್ ಪ್ರಣಾಳಿಕೆ ಇತ್ತೋ ಅದನ್ನು ಕಾಪಿ ಪೇಸ್ಟ್ ಮಾಡಿ ಒಂದಷ್ಟು ಅಂಶಗಳನ್ನ ಡಿಲೀಟ್ ಮಾಡಿದರೆ ಬಿಟ್ಟರೆ ಸ್ವಂತ ಒಂದು ಚಿಂತನೆ ಯೋಚನೆ ಮಾಡಿ ಯಾವ ಥರ ಇವತ್ತು ದೇಶಕ್ಕೆ ನಾವು ಅನುಕೂಲ, ಬಡವರಿಗೆ ನಾವು ಅನುಕೂಲ, ರೈತರಿಗೆ ನಾವು ಅನುಕೂಲ, ಕಾರ್ಮಿಕರಿಗೆ, ಯುವಕರಿಗೆ, ಹೆಣ್ಮಕ್ಳಿಗೆ ಯಾವ ಥರ ಅನುಕೂಲ ಮಾಡಬೇಕಂತ ಯಾವೊಂದು ಚಿಂತನೆ ಕೂಡ ಮಾಡಿಲ್ಲ. ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರಿಗಿರ್ತಕ್ಕಂಥದ್ದು ಒಂದೇ ಭಾವನೆಗಳನ್ನ ಕೆರಳಿಸ್ಬೇಕು. ಜಾತಿಯ ಒಂದು ಆಧಾರದ ಮೇಲೆ, ಧರ್ಮದ ಒಂದು ಆಧಾರದ ಮೇಲೆ, ದ್ವೇಷದ ಒಂದು ಆಧಾರದ ಮೇಲೆ ಚುನಾವಣೆ ಮಾಡೋಕ್ಕೆ ಹೊರಟಿರೋದನ್ನು ನಾವಿವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ವೇಳೆಯಲ್ಲಿ ಯಲುವಳ್ಳಿ ರಮೇಶ್, ಕೆಎಂ ಮುನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್, ಮೋಹನ್ ರೆಡ್ಡಿ, ಚದಲಪುರ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅನ್ನೋದು ಅಲ್ಲ ನೋಡಿ, ಯಾವಾಗ ಸಿಗುತ್ತೆ